ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ನೀವು ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗ್ತೀರಾ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಒಂದು ಘಟನೆಗೆ ಕಾರಣ ಏನಾದರೂ ತಿಳಿದು ಬಂತಾ ಸರ್? ಇಲ್ಲಿವರೆಗೂ ನಮಗೆ ಬಂದಿರುವಂತ ಮಾಹಿತಿ ಡಿವೈಡರ್ ಇರ್ಲಿಲ್ಲ ಅಂತಾರೆ. ಹಾಗಾಗಿ ಗಾಡಿ ಓಡಿಸ್ತಾ ಇದ್ದಂತ ಚಾಲಕ ಯಾವ್ದೋ ಟೂ ವೀಲರ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗೇನೋ ಘಟನೆ ಸಂಭವಿಸ್ತು ಅಂತ ನಾವು ಕೇಳಿರುವಂತ ಮಾಹಿತಿ ಇಲ್ಲಿವರೆಗೂ ಬಂದಿರೋದಮ್ಮ. ಓಕೆ. ಬಟ್ ಅಂತಿಮವಾಗಿ ಇದು ಒಂದು ತನಿಖೆ ಮೂಲಕನೇ ಪೊಲೀಸರು ಇದನ್ನ ಸತ್ಯಾಸತ್ಯತೆ ಯಾವ ರೀತಿ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಪೊಲೀಸರ ಕಡೆಯಿಂದಾನೇ ಬರ್ಬೇಕಮ್ಮ ನಮ್ಗೆ ಸ್ಪಷ್ಟನೆ. ಹೌದಮ್ಮ. ಬಟ್ ಸರ್, ಈಗ ನೀವು ಸ್ಪಾಟ್ ಕಡೆ ಹೋಗ್ತಾ ಇದ್ದೀರಾ ಅಥವಾ ಆಸ್ಪತ್ರೆ ಕಡೆ ಹೋಗ್ತಾ ಇದ್ರೆ ಹೇಗೆ ಅಂತ? ಈಗ ಆಸ್ಪತ್ರೆಗೆ ಹೋಗ್ತಾ ಇದೀನಮ್ಮ. ಎಲ್ಲಾ ಆಸ್ಪತ್ರೆಗೆಲ್ಲ ದಾಖಲಾಗಿದ್ದಾರೆ ಅಂತ ಈಗ ಜಸ್ಟ್ ಆಸ್ಪತ್ರೆ ಡೀನ್ ಅವ್ರ ಜೊತೆನೂ ಚರ್ಚೆ ಮಾಡಿದೆ. ಸೊ ಹಾಗಾಗಿ ಆಸ್ಪತ್ರೆಗೆ ಡೈರೆಕ್ಟ್ ಆಗಿ ಭೇಟಿ ಕೊಡ್ತಾ ಇದೀನಿ. ಸರ್, ಇನ್ನೊಂದು ಇಲ್ಲಿ 8 ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತವರು ಅಲ್ಲೇ ಪಕ್ಕದ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಇರುವಂತಹ ವಿದ್ಯಾರ್ಥಿಗಳು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಆ ವಿದ್ಯಾರ್ಥಿಗಳು ಎಲ್ಲಿಯವರು, ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡೋಕೆ ಕೆಲಸಕ್ಕೆ ಏನಾದರೂ ನೀವು ಸ್ಪಂದನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಬಹಳ ದುರಾದೃಷ್ಟಕರ ನಮ್ಮ. ಯಾಕೆಂದ್ರೆ ಗಣೇಶ ವಿಸರ್ಜನೆ ಇಂಥ ಮೆರವಣಿಗೆಗಳಲ್ಲಿ ನಾವು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರೋದು ಎಲ್ಲ ಯುವಕರು ಹೆಚ್ಚಾಗಿ ಭಾಗಿಯಾಗವರು. ಹೌದು. ಬಟ್ ತಾವು ಹೇಳ್ದಂಗೆ ಸ್ಟೂಡೆಂಟ್ಸ್ ಇದರಲ್ಲಿ ಮೃತಪಟ್ಟಿರ್ತಕ್ಕಂತ ಸ್ಟೂಡೆಂಟ್ಸ್ ಜಾಸ್ತಿ ಇದಾರೆ ಸಂಖ್ಯೆ ಅನ್ನೋದು ಕೂಡ ಈಗ ಜಸ್ಟ್ ನಾನು ಹೀಗೆ ಗಾಡಿನಲ್ಲಿ ಫೋನಲ್ಲಿ ಮಾತಾಡ್ತಾ ತಿಳ್ಕೊಳ್ತಾರೆ. ಕುಟುಂಬಸ್ಥರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಮ್ಮ ಆಸ್ಪತ್ರೆಗೆ ಹೋಗಿ. ಸರ್, ಈಗ ಆಸ್ಪತ್ರೆಯಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಜನ ಅಡ್ಮಿಟ್ ಆಗಿದಾರಂತೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಪಡ್ಕೊಂಡ್ರೆ ಸರ್? ಅಮ್ಮ, ಒಂದಷ್ಟು ಜನ ಸ್ವಲ್ಪ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಸಂಖ್ಯೆನೂ ಇದ್ದಾರೆ, ಕ್ರಿಟಿಕಲ್ ಇರೋರು ಇದ್ದಾರೆ. ಜೊತೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ 8 ಜನ ಅನ್ನೋದು ನಮ್ಗೆ ಇಲ್ಲಿವರೆಗೂ ಬಂದಿರುವಂತ ಮಾಹಿತಿ ನಮ್ಮ. ಎಕ್ಸಾಕ್ಟ್ಲಿ ಏನು ಅಂತ ಆಸ್ಪತ್ರೆ ಡೀನ್ ಅವರು ಮಾತಾಡಿದಾಗ್ಲೂ ಕೂಡ ಇಲ್ಲ ಸರ್, ಇನ್ನೂ ಏನು ಅಪಘಾತ ಆಯ್ತು ಘಟನೆಯಿಂದ ಇನ್ನೂ ಸಾಕಷ್ಟು ಜನ ಇನ್ನು ಬರ್ತಾ ಇದ್ದಾರೆ ಈ ತರ ಚಿಕಿತ್ಸೆಗೆ ಅನ್ನೋಷ್ಟು ಇಲ್ಲಿವರೆಗೂ ನನಗೆ ವಿಚಾರ ತಿಳಿದುಬಂದಿದೆ. ಸರ್ಕಾರ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಪೋಸ್ಟ್ ಹಾಕಿ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಏನೇ ಆಗ್ಲಿ ಅವರವರ ಕುಟುಂಬಕ್ಕೆ ಭಗವಂತ ಈ ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ತುಂಬಿಸ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ನಿಖಿಲ್ ಕುಮಾರಸ್ವಾಮಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ 8 ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರಲ್ವಾ? ನಾವು ಸ್ಕ್ರೀನಲ್ಲಿ ತೋರಿಸ್ತಿರುವಂತಹ ಮಿಥುನ್ ಅನ್ನೋ ವಿದ್ಯಾರ್ಥಿ ಕೂಡ ಒಬ್ಬ ಮೃತ ವಿದ್ಯಾರ್ಥಿ. ಈತ ಕೂಡ ವಿದ್ಯಾರ್ಥಿ ಆಗಿರ್ತಾನೆ. ಈತನು ಕೂಡ ಗಣೇಶ ಮೆರವಣಿಗೆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ತಾನು ಕೂಡ ಪಾಲ್ಗೊಳ್ಬೇಕು, ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂತ ಹೇಳ್ಕೊಂಡು ಸ್ಥಳಕ್ಕೆ ಹೋಗ್ತಾರೆ. ಆದರೆ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಯುವಕನ ದೃಶ್ಯವನ್ನ ನೋಡ್ತಾ ಇರಬಹುದು, ಪ್ರವೀಣ್ ಅಂತ. ಈತ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿರ್ತಾನೆ. ಈತ ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಬಾಳಿ ಬದುಕಬೇಕಿದ್ದಂತಹ ವಿದ್ಯಾರ್ಥಿಗಳು ಇದರಲ್ಲಿ ದಾರುಣವಾಗಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು ವಿಪರ್ಯಾಸ. ನಾವೀಗಾಗಲೇ ಮಾಹಿತಿಯನ್ನು ಪಡ್ಕೊಂಡ್ವಲ್ಲ, ಅದರಲ್ಲಿ ಸುಮಾರು 8ರಲ್ಲಿ ಮಿನಿಮಮ್ ಅಂದ್ರೂ 6ರಿಂದ 7 ಜನ ವಿದ್ಯಾರ್ಥಿಗಳೇ ಇದ್ದಾರಂತೆ. ಅಲ್ಲೇ ಪಕ್ಕದಲ್ಲಿ ಹಾಸ್ಟೆಲ್ ಇದೆ. ಹಾಗಾಗಿ ಹಾಸ್ಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು